ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಗೆಳೆಯರೆ, ಡಿಸೆಂಬರ್ 6 ಅಂದಾಕ್ಷಣ ನಮ್ಮ ನೆನಪಿಗೆ ಬರುವುದು ಶತಮಾನಗಳ ಕಾಲದಿಂದ ಗ್ರಹಣ ಹಿಡಿದಿದ್ದ ರಾಮ ಜನ್ಮಭೂಮಿ ಅಯೋಧ್ಯೆಯ ಶಾಪ ವಿಮೋಚನೆ. ಶತಮಾನಗಳ ಕಾಲದ ಹೋರಾಟ ಆಕ್ರೋಶವಾಗಿ ರೂಪುಗೊಂಡು ಹಿಂದೂಗಳ ಅಸ್ಮಿತೆಯ ಮೇಲೆ, ಭಾವನೆಗಳ ಮೇಲೆ ಕಟ್ಟಿದ್ದ ವಿವಾದಾತ್ಮಕ ಕಟ್ಟಡವೊಂದು ಆ ದಿನ ಧರೆಗುರುಳಿತ್ತು. ಅಂತೂ ಕೊನೆಗೂ ರಾಮ ಜನ್ಮಭೂಮಿಗೆ ಅಂಟಿದ್ದ ಸೂತಕ ಆ ದಿನ ಕಳಚಿ ಬಿತ್ತು. ಲಕ್ಷಾಂತರ ಹಿಂದೂಗಳ, ರಾಮ ಭಕ್ತರ ಆಕ್ರೋಶ ಆ ಕಟ್ಟಡವನ್ನ ನೆಲಸಮಗೊಳಿಸುವ ಮೂಲಕ ಪರಿಸಮಾಪ್ತಿಗೊಂಡಿತ್ತು. 1992ರ ಆ ದಿನ ಶತಮಾನಗಳ ಕಾಲದ ಹೋರಾಟಕ್ಕೆ ಫಲ ದೊರೆತ ದಿನವಾಗಿತ್ತು. ಆದ್ರೆ ಈ ವಿಷಯ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿಯೊಬ್ಬರು ಇದೊಂದು ಕರಾಳ ದಿನ ಅನ್ನೋ ಮೂಲಕ ಬಾಬ್ರಿ ಮಸೀದಿ ಧ್ವಂಸಗೊಂಡ ದಿನವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಬೆಂಗಳೂರು ಸಾಹಿತ್ಯ ಉತ್ಸವದ 14ನೇ ಆವೃತ್ತಿಯಲ್ಲಿ ಮಾತನಾಡಿದ ಬಾನು ಮುಸ್ತಾಕ್ ರವರು, ಡಿಸೆಂಬರ್ 6 ದೇಶದ ಜನರಿಗೆ ಸಮಾನತೆ ಮತ್ತು ಭ್ರಾತೃತ್ವವನ್ನು ಬೋಧಿಸಿದ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದ್ದು ಇದೇ ದಿನ ಅಂದಿದ್ದಾರೆ. ಅದೇನೋ ಸರಿ, ಆದ್ರೆ ಇನ್ನೂ ಮುಂದುವರೆದು ಇದೇ ದಿನ ಬಾಬ್ರಿ ಮಸೀದಿಯು ಧ್ವಂಸವಾಯಿತು. ಆದ್ರೆ ಇಲ್ಲಿ ಧ್ವಂಸಗೊಂಡಿದ್ದು ಕೇವಲ ಮಸೀದಿಯಲ್ಲ, ಬದಲಿಗೆ ಧ್ವಂಸವಾಗಿದ್ದು ದೇಶದ ಜನರ ಭ್ರಾತೃತ್ವದ ಭಾವನೆ. ಬಾಬ್ರಿ ಮಸೀದಿ ಧ್ವಂಸದ ದಿನದಂದು ಭಾರತ ತನ್ನ ಭ್ರಾತೃತ್ವವನ್ನ ಕಳೆದುಕೊಂಡಿತ್ತು ಅನ್ನೋ ಮೂಲಕ ರಾಮ ಜನ್ಮಭೂಮಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಏನಿದು ಈ ಬಾಬ್ರಿ ಮಸೀದಿ ಧ್ವಂಸ ವಿವಾದ? ಈ ಮೊಘಲರು ಮಂದಿರಗಳ ಮೇಲಿಟ್ಟ ಮಿನಾರ್ಗಳೆಷ್ಟು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಾಮಾನ್ಯ ಶಕ 1526ರ ಮೊದಲನೇ ಪಾಣಿಪಟ್ ಕದನ ಭಾರತದ ಆಡಳಿತವನ್ನ ದುಷ್ಟ ಮೊಘಲರ ಕೈಗಿಟ್ಟಿತ್ತು. ಅದಾಗಲೇ ದೆಹಲಿ ಸುಲ್ತಾನರ ಕೈಗೆ ಸಿಕ್ಕು ನರಳಿದ್ದ ಭಾರತ ಮತ್ತೆ ಪರಕೀಯರ ಆಳ್ವಿಕೆಗೆ ಒಳಗಾಯಿತು. ಮೊಘಲ ಮನೆತನದ ಆಳ್ವಿಕೆ ಆರಂಭಗೊಂಡ ಜಸ್ಟ್ 2 ವರ್ಷಗಳಲ್ಲಿ ಆ ಮನೆತನದ ಸ್ಥಾಪಕ ಜಹೀರುದ್ದೀನ್ ಬಾಬರ್ನ ಒಳಗಿದ್ದ ವಿಕೃತ ಮತಾಂಧನ ಅನಾವರಣವಾಗುತ್ತೆ. ಆ ಮತಾಂಧ ಅಯೋಧ್ಯೆಯಲ್ಲಿನ ಶ್ರೇಷ್ಠ ಹಿಂದೂ ದೇವಾಲಯ ಸಂಕೀರ್ಣಗಳಲ್ಲೊಂದನ್ನ ಕೆಡವಿ ಆ ಜಾಗದಲ್ಲಿ ಮಸೀದಿಯೊಂದನ್ನ ನಿರ್ಮಿಸಿದ. ಅದನ್ನೇ ಬಾಬರ್ನ ಮಸೀದಿ ಅಥವಾ ಬಾಬ್ರಿ ಮಸೀದಿ ಎಂದು ಕರೆಯಲಾಗಿದೆ. ಭಾರತದ ಮೇಲೆ ಶತಮಾನಗಳ ಕಾಲ ನಡೆದ ಈ ಕ್ರೂರ ಮತಾಂಧರ ಆಳ್ವಿಕೆಯಲ್ಲಿ 10 ರಿಂದ 40 ಸಾವಿರ ದೇವಾಲಯಗಳು ನಾಶವಾಗಿವೆ ಎಂದು ಹೇಳಲಾಗಿದೆ. ಈ ರೀತಿ ನಾಶಗೊಂಡ ದೇವಾಲಯಗಳಲ್ಲಿ ಅಯೋಧ್ಯೆಯ ಶ್ರೀರಾಮ, ಮಥುರಾದಲ್ಲಿನ ಶ್ರೀಕೃಷ್ಣ ಹಾಗೂ ವಾರಣಾಸಿಯ ಶಿವನ ದೇವಾಲಯಗಳು ಸೇರಿವೆ. ಹಿಂದೂಗಳಿಗೆ ಅಯೋಧ್ಯೆಯ ಧಾರ್ಮಿಕ ಮಹತ್ವದ ಬಗ್ಗೆ ಮತ್ತು ಹಿಂದೂ ಧರ್ಮದ ಶ್ರೇಷ್ಠ ದೇವಾಲಯಗಳಲ್ಲೊಂದಾದ ರಾಮ ಜನ್ಮಭೂಮಿ ದೇವಾಲಯದ ನಾಶದ ಬಗ್ಗೆ ಸ್ವತಃ ಮುಸ್ಲಿಂ ಇತಿಹಾಸಕಾರರೇ ದಾಖಲಿಸಿದ್ದಾರೆ. ಈ ದೇವಾಲಯದ ಸಂಕೀರ್ಣ ಕೋಟ್ ರಾಮಚಂದರ್ನಲ್ಲಿರುವ ಶ್ರೀರಾಮನ ಜನ್ಮಸ್ಥಾನ, ರಾಜ ದಶರಥ ಮತ್ತು ಶ್ರೀರಾಮನ ಖಾಸಗಿ ಅಪಾರ್ಟ್ಮೆಂಟ್ಗಳು, ಸೀತಾ ಕಿ ರಸೋಯಿ ಎಂದು ಕರೆಯಲ್ಪಡುವ ಜನಪ್ರಿಯ ಅಡುಗೆ ಮನೆಯನ್ನೊಳಗೊಂಡಿತ್ತು. ಈ 3 ಸ್ಮಾರಕಗಳನ್ನ ಕೆಡವಿ 1528ರಲ್ಲಿ ಬಾಬರ್ನ ಸೇನಾಪತಿ ಮೀರ್ ಬಾಕಿಯ ಆದೇಶದ ಮೇರೆಗೆ ಮತ್ತು ಸೈಯದ್ ಮೂಸಾ ಆಶಿಕನ್ ಎಂಬ ಮುಸ್ಲಿಂ ಧರ್ಮಗುರು ಒಬ್ಬನ ಮಾರ್ಗದರ್ಶನದ ಮೇರೆಗೆ ಈ ಮಸೀದಿಯನ್ನ ನಿರ್ಮಿಸಲಾಗತ್ತೆ. ಈ ಮಾಹಿತಿ ನೀಡಿರುವ ಲೇಖಕಿ ಬೇರೆ ಯಾರೂ ಅಲ್ಲ, ಸ್ವತಃ ಔರಂಗಜೇಬನ ಮೊಮ್ಮಗಳು. ಶತಮಾನಗಳಿಂದ ದೇವಾಲಯವನ್ನ ಮರಳಿ ಪಡೆಯುವ ಪ್ರಯತ್ನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಬಲಿದಾನ ಮಾಡಿದ್ದಾರೆ ಅನ್ನೋ ಸತ್ಯವನ್ನ ಕೂಡ ಮುಸ್ಲಿಂ ದಾಖಲೆಗಳೇ ನೀಡಿವೆ. ಇನ್ನ ಅಕ್ಬರನ ಕಾಲದ ಶ್ರೇಷ್ಠ ವಿದ್ವಾಂಸ ಮತ್ತು ಪ್ರಸಿದ್ಧ ಬರಹಗಾರನಾಗಿದ್ದ ಅಬ್ದುಲ್ ಫಜಲ್ ಕೂಡ ಅಯೋಧ್ಯೆಯ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅಯೋಧ್ಯೆ ಪ್ರಾಚೀನ ಕಾಲದ ಅತ್ಯಂತ ಪವಿತ್ರ ಸ್ಥಳಗಳಲ್ಲೊಂದೆಂದು ಗೌರವಿಸಲ್ಪಟ್ಟಿತ್ತು ಹಾಗೂ ರಾಮನ ಜನ್ಮದಿನವೆಂದು ಗುರುತಿಸುವ ರಾಮನವಮಿ ಹಬ್ಬವನ್ನ ವೈಭವದಿಂದ ಆಚರಿಸಲಾಗ್ತಿತ್ತು ಅಂತ ವರದಿ ಮಾಡಿದ್ದಾನೆ. ಹಿಂದೂಗಳು ಬಹಳ ಪೂಜಿಸುವ ಸ್ಥಳದಲ್ಲಿ ಅವರ ಅಧೀನತೆ ಮತ್ತು ಅವಮಾನದ ಸಂಕೇತವಾಗಿ ಅಲ್ಲಿದ್ದ ಮಂದಿರಗಳನ್ನ ಉರುಳಿಸಿ ಮಿನಾರ್ಗಳನ್ನ ನಿರ್ಮಾಣ ಮಾಡಲಾಗತ್ತೆ. ಇದು ಮಾತ್ರ ಎಂದಿಗೂ ಬುದ್ಧಿಜೀವಿಗಳಿಗೆ ಭಾರತೀಯ ಭ್ರಾತೃತ್ವದ ಕಗ್ಗೊಲೆ ಅನ್ನಿಸ್ಲೇ ಇಲ್ಲ. ಇದೇ ರೀತಿ ಭಾರತೀಯರ ನಂಬಿಕೆಗಳಿಗೆ, ಹಿಂದೂಗಳ ಭಾವನೆಗಳನ್ನ ಘಾಸಿಗೊಳಿಸಿದ ಇನ್ನೊಬ್ಬ ವಿಕೃತ ಮೊಘಲ್ ದೊರೆ ಔರಂಗಜೇಬ. ಇವನಂತೂ ಅನ್ಯ ಧರ್ಮೀಯರ ಮೇಲೆ ತೋರಿದ ನಡೆ ತೀರಾ ವಿಕೃತವಾದದ್ದು.
ಅಕ್ಬರ್ ತೆಗೆದುಹಾಕಿದ್ದ ಎನ್ನಲಾಗಿದ್ದ ಜಸಿಯಾ ಎಂಬ ಧಾರ್ಮಿಕ ತಲೆಗಂದಾಯವನ್ನ ಮತ್ತೆ ಮುಸ್ಲಿಮೇತರರ ಮೇಲೆ ವಿಧಿಸಿದ ಈ ಮತಾಂಧ ಔರಂಗಜೇಬ ನೂರಾರು ದೇವಾಲಯಗಳನ್ನ ಧ್ವಂಸ ಮಾಡಿದ. ಅದು ಯಾವ ರೀತಿ ಅಂದ್ರೆ, ಆ ದೇವಾಲಯಗಳ ಮೇಲಿನ ಗೋಪುರಗಳನ್ನ ತೆಗೆದುಹಾಕಿ ಗುಂಬಜ್ಗಳನ್ನ ತಂದಿಟ್ಟ ಅಷ್ಟೇ. ವಾರಣಾಸಿಯಲ್ಲಿನ ಕಾಶಿ ವಿಶ್ವನಾಥ ದೇವಾಲಯವನ್ನ ಔರಂಗಜೇಬನ ಆದೇಶದ ಮೇರೆಗೆ ನಾಶಪಡಿಸಲಾಗತ್ತೆ. ಹಾಗೂ ಅದೇ ಸ್ಥಳದಲ್ಲಿ ಜ್ಞಾನವಾಪಿ ಮಸೀದಿಯನ್ನ ನಿರ್ಮಿಸಲಾಗತ್ತೆ. ಮಂದಿರಗಳನ್ನ ಒಡೆದು ಭಾರತೀಯರ ಭಾವನೆಗಳಿಗೆ ಆಘಾತ ನೀಡೋದೇ ಈ ವಿಕೃತ ಮನಸ್ಸುಗಳಿಗೆ ಮಹದಾನಂದವಾಗಿತ್ತು. ಅಂದ್ರೆ ಇಂತಹ ಅಸಹಿಷ್ಣುಗಳ ಆಳ್ವಿಕೆಯನ್ನ ಭಾರತ ಕಂಡಿರೋದೇ ನಮ್ಮ ದೌರ್ಭಾಗ್ಯ. ಜಬಲ್ಪುರದ ಚೌಸತಿ ಯೋಗಿನಿ ದೇವಾಲಯ ನರ್ಮದಾ ಮತ್ತು ಭಂಗಂಗಾ ನದಿ ತೀರದಲ್ಲಿರುವ 50 ಅಡಿ ಎತ್ತರದ ಬೆಟ್ಟದ ಮೇಲೆ ಸ್ಥಾಪಿಸಲಾಗಿತ್ತು. ಅಲ್ಲಿಗೂ ಕೂಡ ಈ ಔರಂಗಜೇಬನ ಕ್ರೂರ ದೃಷ್ಟಿ ಬೀಳತ್ತೆ. ಈ ಮತಾಂಧನ ಆದೇಶದ ಮೇರೆಗೆ ಆ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿನ ವಿಗ್ರಹಗಳನ್ನ ಧ್ವಂಸ ಮಾಡಲಾಗತ್ತೆ. ಕೃಷ್ಣನ ಜನ್ಮಸ್ಥಳ ಮಥುರಾದಲ್ಲಿರುವ ಕೃಷ್ಣ ಜನ್ಮಸ್ಥಾನ ದೇವಾಲಯ ಎಂದೇ ಕರೆಯಲಾಗುವ ಕೇಶವ ದೇವಾಲಯವನ್ನ ಕೂಡ ಔರಂಗಜೇಬನ ಆದೇಶದ ಮೇಲೆ 1670ರಲ್ಲಿ ಕೆಡವಲಾಗುತ್ತೆ ಮತ್ತು ಅದೇ ಜಾಗದಲ್ಲಿ ಮಸೀದಿಯ ನಿರ್ಮಾಣಕ್ಕೆ ಮುಂದಾಗ್ತಾನೆ. ವಿದಿಶಾದಲ್ಲಿರುವ ಬಿಜಮಂಡಲ ದೇವಾಲಯವನ್ನ 17ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ದೊರೆ ಎನಿಸಿಕೊಂಡವನು ನಾಶಪಡಿಸ್ತಾನೆ ಮತ್ತು ಅಲ್ಲಿ ಆಲಂಗಿರಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗುತ್ತೆ. ವೃಂದಾವನದಲ್ಲಿರುವ ಮದನ ಮೋಹನ ದೇವಾಲಯದ ಮೇಲೆ ಔರಂಗಜೇಬ ದಾಳಿ ಮಾಡಿಸ್ತಾನೆ. ಈ ದಾಳಿಯಲ್ಲಿ ದೇವಾಲಯದ ಶಿಖರ ನಾಶವಾಗತ್ತೆ. ಮದನ ಮೋಹನನ ಮೂಲ ವಿಗ್ರಹವನ್ನ ಜೈಪುರ ಮತ್ತು ರಾಜಸ್ಥಾನದ ಕರೌಲಿಗೆ ಸ್ಥಳಾಂತರಿಸಲಾಯಿತು. ಹಾಗಾಗಿ ಇದು ವಿನಾಶದಿಂದ ಬಚಾವಾಯಿತು. ಇನ್ನು ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವಾಲಯ ಇತಿಹಾಸದುದ್ದಕ್ಕೂ ಹಲವು ಬಾರಿ ದಾಳಿಗೊಳಗಾಯಿತು. 1026ರಲ್ಲಿ ಗಜ್ನಿ ಮಹಮ್ಮದ್ ಎಂಬ ಲೂಟಿಕೋರ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿನ ಅಪಾರ ಸಂಪತ್ತನ್ನ ಲೂಟಿ ಮಾಡಿದ. ಕೇವಲ ಲೂಟಿ ಮಾತ್ರ ಮಾಡಲಿಲ್ಲ, ಈ ದೇವಾಲಯದ ಸಾಕಷ್ಟು ಭಾಗ ಹಾನಿಗೊಳಗಾಯಿತು ಕೂಡ. ಕೇವಲ ಔರಂಗಜೇಬ ಮಾತ್ರ ಅಲ್ಲ, ಅವನಿಗಿಂತಲೂ ಮೊದಲು ಗಜ್ನಿ, ಘೋರಿ, ಅಲ್ಲಾವುದ್ದೀನ್ ಖಿಲ್ಜಿ, ಬಾಬರ್ ಹೀಗೆ ಅನೇಕ ಆಡಳಿತಗಾರರು ತಮ್ಮನ್ನ ತಾವು ವಿಗ್ರಹ ಭಂಜಕರೆಂದು ಕರೆದುಕೊಳ್ಳುವ ಮೂಲಕ ನಮ್ಮಲ್ಲಿನ ದೇವಾಲಯಗಳನ್ನ, ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದನ್ನೆಲ್ಲ ಭಾರತೀಯರು ಸಹಿಸಿಕೊಂಡಿರೋದು ಭ್ರಾತೃತ್ವದ ಭಾವನೆಯಲ್ಲದೆ ಇನ್ನೇನು? ಹಾಗಿಲ್ದೆ ಇದ್ರೆ ಭಾರತ ಇಂದು ಬಹುಧರ್ಮಗಳ, ಬಹು ಸಂಸ್ಕೃತಿಗಳ, ವಿವಿಧ ಆಚಾರ ವಿಚಾರಗಳ ವೈವಿಧ್ಯತೆಯುಳ್ಳ ನಾಡು ಹೇಗಾಗ್ತಿತ್ತು? ಭ್ರಾತೃತ್ವ ಅನ್ನೋದು ಭಾರತೀಯರ ರಕ್ತದಲ್ಲಿ ಪರಂಪರಾನುಗತವಾಗಿ ಬಂದಿದೆ. ಹಾಗಾಗಿಯೇ ವೈವಿಧ್ಯತೆಯಲ್ಲಿ ಏಕತೆಯನ್ನ ನಾವುಗಳು ನಮ್ಮ ದೇಶದಲ್ಲಿ ಕಾಣೋದಕ್ಕೆ ಸಾಧ್ಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.